ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ. ಯಾಕೆ ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ನೀವು ತಿಳ್ಕೊಂಡಿರ್ತೀರ. ಶೋಕಿಗೋಸ್ಕರ ಒಂದು 3 ತಿಂಗಳು ಮಾಡಿದ್ಲು, ಆಮೇಲೆ ಏನಕ್ಕೆ ಮಾಡಿಲ್ಲ ಅಂತ ಕೆಲವರು ಮಾತಾಡಿದ್ರು. ಏನು ಪ್ರಾಬ್ಲಮ್ ಅಂತಂದರೆ ನಾನು ಸ್ವಲ್ಪ ಮೊಬೈಲ್ ಹಾಳಾಗಿತ್ತು. ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಮಕ್ಕಳಿಗೆ ರಜೆ ಇರೋ ಕಾರಣ ಅಕ್ಕ, ನಾನು, ಮಕ್ಕಳು, ಅಮ್ಮ ಎಲ್ಲ ಹೊರಟಿದ್ದೆ ಮಡಿಕೇರಿಗೆ ರಾಜ ಸೀಟ್ ನೋಡೋಣ ಅಂತ. ಹೋಗುವಾಗಲೇ ಲೇಟಾಗಿ ಹೋಗಿತ್ತು. ಸ್ಟಾರ್ಟಿಂಗ್ಗೆ ಮಕ್ಕಳಿಗೆ ಗೇಮ್ ಎಲ್ಲ ಆಟ ಆಡಿಸ್ಕೊಂಡು ಹೋದ್ವಿ. ತುಂಬ ಅಂದರೆ ತುಂಬಾ ಲೇಟಾಗಿ ಹೋಗಿತ್ತು. ನಾವು ಇಲ್ಲಿ ಆಟ ಆಡಿಸುವಾಗಲೇ 11 o'clock ಆಗೋಗಿತ್ತು. ಮತ್ತು ಅಲ್ಲೆಲ್ಲ ನೋಡೋಕ್ಕಾಗಲ್ಲ, ತುಂಬ ಬಿಸಿಲು. ಬನ್ನಿ ಅಂದರೂ ಬರ್ತಾ ಇರಲಿಲ್ಲ. ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಆಟನ. ಮಕ್ಕಳಿಗೋಸ್ಕರನೇ ಬಂದಿರೋದಲ್ವ, ಏನಾಗೋದಿಲ್ಲ, ಬಿಸಿಲಿದ್ರು ನೋಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಮಕ್ಕಳನ್ನ ಫುಲ್ ಅಲ್ಲೇ 1 hour 2 hour ಕಳೆದ್ವಿ. ನಮಗೂ ಸುಸ್ತಾಯಿತು. ನಾನು ಕೂಡ ಆಟ ಆಡಿದೆ ಅಲ್ಲಿ. ನನಗಂತೂ ಜೋಕಾಲಿ ಮೇಲೆ ಎಷ್ಟೊತ್ತಿಗೆ ಕೂರ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಅಷ್ಟೊಂದು ಇಷ್ಟ ನನಗೆ ಇದು. ನಾವು ಚಿಕ್ಕದ್ರಲ್ಲಿರುವಾಗ ನಾವು ಸೀರೆ ಕಟ್ಕೊಂಡು ಜೋಕಾಲಿ ಆಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಅಲ್ಲಿಂದ ನನ್ನ ಮಗಳನ್ನ ಹಿಡಿಯೋಕ್ಕೆ ನಮ್ಮಮ್ಮ ತುಂಬಾ ಸಾಹಸ ಪಡ್ತಾಯಿದ್ರು. ಯಾಕೆಂದರೆ ಅವಳು ಕೈಗೆ ಸಿಗ್ತಾ ಇರಲಿಲ್ಲ. ನಮ್ಮಮ್ಮ ಅವಳ ಹಿಂದೆ ಓಡಿ ಹೋಗ್ತಾಯಿದ್ರು. ನೆಕ್ಸ್ಟ್ ಫೋಟೋ ತೆಗೆಯೋಣ ಅಂದ್ಬಿಟ್ಟು ನನ್ನ ಮಗಳು ಆನೆ ನೋಡಿ ತುಂಬಾ ಭಯ ಪಡ್ಕೊತಿದ್ದು. ಅದು ಜೀವಂತವಾಗಿಲ್ಲ ಅಂತಾರೋ ಸಿಕ್ಕಾಪಟ್ಟೆ ಓಡಾಡ್ತಾಯಿದ್ಲು. ನಮ್ಮಮ್ಮ ಅವಳ ಜೊತೆ ಓಡಾಡಿ ಸಾಕಾಗೋಯ್ತು ಅಂತ ಅನಿಸ್ತಿತ್ತು. ಅಲ್ಲಿಂದ ಹೊರಟ್ವಿ. ನೋಡ್ಬೋದು ನೀವು, ಸ್ವರ್ಗ ಅಂದರೆ ಸ್ವರ್ಗನೇ ನೋಡ್ಬೋದು. ಇದು ಆ್ಯಕ್ಚುಲಿ ಬೆಳಗ್ಗೆ 6 o'clock ಎಲ್ಲ ಬಂದರೆ ತುಂಬ ಅಂದರೆ ತುಂಬಾ ಮಂಜಿರುತ್ತೆ. ಆಗ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ. ಕೈಗೆ ಮೋಡ ಸಿಗ್ತಿದೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಅಲ್ಲಿ ನಾವು ಬರೋದೇ ಲೇಟ್ ಆಗೋಯಿತು. ಮತ್ತು ಮಕ್ಕಳನ್ನ ಫುಲ್ ಆಟ ಆಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇನ್ನೂ ಲೇಟ್ ಆಗೋಯಿತು ನಮಗೆ. ನೋಡ್ಬೋದು, ಸ್ವಲ್ಪ ಬಿಸಿಲಿದ್ರೂ ಕೂಡ ಇದನ್ನು ನೋಡ್ದಂಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಥರ ಫೀಲ್ ಆಗುತ್ತೆ. ನೀವು ಕೂಡ ಮಡಿಕೇರಿ ಸೈಡ್ ಬಂದರೆ ಪ್ಲೀಸ್ ವಿಸಿಟ್ ಮಾಡಿ ಇಲ್ಲಿಗೆ ಅಂತಲೇ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ. ನಾನು ಒಂದು ಸ್ವಲ್ಪ ವೀಡಿಯೋಸ್ ರೀಲ್ಸ್ ಮಾಡ್ತಾಯಿದ್ದೆ. ಸಡನ್ನಾಗಿ ಹಾವು ಕಾಣಿಸ್ತು ನನಗೆ ಅಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಭಯನೇ ಆಗೋಯಿತು ಹಾವು ನೋಡಿ. ಅದೇನು ಮೇಲೆ ಬರಲ್ಲ ಅಂತ ಅಂದ್ಕೊಂಡು ಮತ್ತೆ ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ. ನನ್ನ ಮಗಳಂತೂ ನಿದ್ದೆ ಬರ್ತಿದೆ ಅಂತ ಡ್ರಾಮಾ ಆಡ್ತಿದ್ದವಳು ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳನ್ನು ಹಿಡ್ದಲ್ಲಿಂದ ಕರ್ಕೊಂಬರೋಷ್ಟರಲ್ಲಿ ಸಾಕಿಡ್ದೋಯ್ತು. ಪುನಃ ಮೇಲೆ ಕೆಳಗೆ ಅಂತ ಓಡಾಡಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಎಂಜಾಯ್ ಮಾಡಬೇಕು ಅಂತ ಕರ್ಕೊಂಡು ಬಂದಿತ್ತು, ಬಟ್ ನಾವೇ ಎಂಜಾಯ್ ಮಾಡ್ತಾಯಿದ್ವಿ. ಮಕ್ಕಳು ತುಂಬ ಬಿಸಿಲು ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾಯಿದ್ರು ಅಂತ. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಕುಶಾಲನಗರಕ್ಕೆ ಬಂದ್ವಿ, ನಿಸರ್ಗಧಾಮಕ್ಕೆ. ಸಿಕ್ಕಾಪಟ್ಟೆ ಅಂದರೆ ನನ್ನ ಮಕ್ಕಳಿಗಂತೂ ಫುಲ್ ಇಷ್ಟ ಆಗೋಯ್ತು ಈ ಪ್ಲೇಸು. ನನ್ನ ಮಗಳಂತೂ ಕೈಗೇ ಸಿಗ್ತಾ ಇರಲಿಲ್ಲ. ನೋಡ್ಬೋದು ನೀವು ಫುಲ್ ಎಷ್ಟು ಬಿದಿರಿದೆ ಅಂತ. ಹಾಗೆ ತಂಪಾಗಿ ಗಾಳಿ ಕೂಡ ಬೀಸ್ತಾಯಿತ್ತು. ನೀವು ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿಗೆ ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದಾಗಿ ಅವ್ರಿಗೂ ಓದಿ ಎಲ್ಲ ಸಾಕಾಗಿರುತ್ತಲ್ಲ, ರಜಾ ಬರ್ತಿದ್ದಂಗೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ. ನನ್ನ ಮಗಳಂತೂ ನಿಲ್ತಾನೇ ಇರಲಿಲ್ಲ. ಫುಲ್ ನೀರಲ್ಲೆಲ್ಲ ಆಟಾಡ್ತಾಯಿದ್ಲು. ನಮ್ಮ ಅಕ್ಕ ಅವಳನ್ನು ಹಿಡ್ದು ಅಂತ ಕೂರಿಸಿದ್ರೆ ಅವಳು ಕೂರ್ತಾನೆ ಇರಲಿಲ್ಲ. ಅಲ್ಲಿಂದ ನಾವು ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಊಟ ಕೂಡ ಮುಗಿಸ್ಕೊಂಡು ನಾವು ಹೊರಟ್ವಿ. ನನ್ನ ಮಗಳು ನೋಡ್ಬೋದು, ನಮ್ಮ ಅಮ್ಮಂಗೆ ಫೋಟೋ ತೆಗಿತೀನಿ ಅಂತ ಅಂದ್ಬಿಟ್ಟು ಅವಳದೇ ಸ್ವಲ್ಪ ತರಲೆ ಆಗಿತ್ತು. ಇವತ್ತಿನ ವಿಡಿಯೋ ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನನ್ನ ವಿಡಿಯೋಗೆ ಲೈಕ್ ಮಾಡಿ.